नमस्कार विद्यार्थियों, कल मैंने आपको बताया था कि कुटिया में राजभवन इस कविता के जो कवि है मैथिली शरण गुप्त, इनके जीवन के बारे में मैंने आपको बताया था। और कुटिया में राजभवन का जो पहला अनुच्छेद है या पहला स्टांजा है, इसके बारे में मैंने आपको बताया था। तो कुल मिला के मैथिली शरण गुप्त जी का जन्म 1886 में इनका जन्म हुआ और इनकी मृत्यु 1964 ईस्वी में इनकी मृत्यु हुई। और इसके बाद मैंने आपको बताया था कि किस प्रकार यह कुटिया में राजभवन रामायण से प्रेरित है और रामायण के एक अंश से इस पद्य को बनाया गया है मैथिली शरण गुप्त के द्वारा। और इसमें यह दिखाया गया है कि जीवन में जो कुछ हमको मिलता है उसमें हमें खुश होकर जीना चाहिए और उसे सहर्ष स्वीकार करना चाहिए। यही भाव अभिव्यक्त करने के लिए मैथिली शरण गुप्त ने इसमें बताया है। ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ದಿನ ನಾನು ನಿಮಗೆ ಹೇಳಿದ್ದೆ, ಕುಟಿಯಾ ಮೇ ರಾಜಭವನ ಈ ಕವಿತೆಯ ಕವಿಯಾದಂತಹ ಮೈಥಿಲಿ ಶರಣಗುಪ್ತವರು ಅವರು ಹುಟ್ಟಿದ್ದು 1886ರಲ್ಲಿ, ಅವರು ತೀರ್ಕೊಂಡಿದ್ದು 1964ರಲ್ಲಿ। ಮತ್ತು ಈ ಕುಟಿಯಾ ಮೇ ರಾಜಭವನ ಈ ಕವಿತೆ ರಾಮಾಯಣದ ಒಂದು ಅಂಶವನ್ನು ತಗೊಂಡು ಬರೆಯಲಾಗಿದೆ। ಇದರಲ್ಲಿ ಏನು ತಿಳಿಸ್ತಾರಂದ್ರೆ ಮೈಥಿಲಿ ಶರಣಗುಪ್ತವರು ಜೀವನದಲ್ಲಿ ನಮಗೆ ಏನಾದರೂ ಸಿಗಲಿ ಅದನ್ನು ನಾವು ಸಹರ್ಷವಾಗಿ ಸ್ವೀಕಾರ ಮಾಡಬೇಕು, ಅದನ್ನು ನಾವು ಆನಂದದಿಂದ ಸ್ವೀಕಾರ ಮಾಡಿದಾಗ ಜೀವನ ಬಹಳ ಆರಾಮವಾಗಿ ಇರ್ತದೆ ಅನ್ನುವಂಥ ಮಾತನ್ನು ಈ ಪದ್ಯದ ಮೂಲಕ ಅವ್ರು ತಿಳಿಸ್ತಾರೆ। ನಾವು ಬಹಳಷ್ಟು ಸರ್ತಿ ಜೀವನದಲ್ಲಿ ಕಂಪ್ಲೇಂಟ್ ಮಾಡ್ತೇವೆ, ಅದನ್ನು ಸಿಗಲಿಲ್ಲ, ಇದನ್ನು ಸಿಗಲಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂಥೇಳಿ। ಆದರೆ ಏನೇ ಇರಲಿ ಅದನ್ನು ನಾವು ಚಲೋ ಐತೆ ಅಂತ ಹೇಳಿ ತಿಳ್ಕೊಂಡ ಮುಂದೆ ಸಾಗಬೇಕು ಅನ್ನುವಂತಹ ಮಾತನ್ನು ಸೀತಾದೇವಿಯ ಒಂದು ಭಾವದಿಂದ ಈ ಪದ್ಯದಲ್ಲಿ ನಮಗೆ ಅರ್ಥ ಆಗ್ತದೆ। ಈಗ ಎರಡನೇ ಒಂದು ಪದ್ಯಾಂಶವನ್ನು ನಾನು ಹೇಳ್ತೇನೆ, ಅದಕ್ಕಿಂತ ಮುಂಚೆ ಮೊದಲನೇ ಪದ್ಯಾಂಶದಲ್ಲಿ ಏನಿದೆ ಅನ್ನೋದನ್ನು ಹೇಳಿ ಎರಡನೇ ಪದ್ಯಾಂಶವನ್ನು ಹೇಳ್ತೇನೆ। ಮೊದಲನೇ ಪದ್ಯಾಂಶದಲ್ಲಿ ಮೇರಿ ಕುಟಿಯಾ ಮೇ ರಾಜಭವನ ಮನಭಾಯ, ನನ್ನ ಈ ಗುಡಿಸಿಲಿನಲ್ಲಿ ಆ ರಾಜಭವನದಷ್ಟು ಮನಸ್ಸು ಹಿಡಿಸೈತಿ, ಅಂದ್ರೆ ರಾಜಭವನ ಹೆಂಗೆ ಅನಿಸ್ತಾ ಇತ್ತಲ್ಲ ಹಂಗೆ ನನಗಿದು ಗುಡಿಸಲನ್ನು ಕೂಡ ಅನಿಸ್ತಾ ಇದೆ ಅಂತ ಹೇಳಿ ಸೀತಾತಾಯಿ ಹೇಳ್ತಾಳ। ಸಮ್ರಾಟ್ ಸ್ವಯಂ ಪ್ರಾಣೇಶ ಸಚಿವ ದೇವರ ಹೇ, ಇಲ್ಲೇ ನನ್ನ ಗಂಡನೇ ಇಲ್ಲೇನು ಈ ಒಂದು ಗುಡಿಸಲಿಗೆ ರಾಜ ಮತ್ತು ಮಂತ್ರಿ ಯಾರು, ನನ್ನ ಮೈದನಾದಂತಹ ಲಕ್ಷ್ಮಣನೇ ಈ ಒಂದು ಗುಡಿಸಲಿಗೆ, ಈ ಒಂದು ರಾಜಭವನಕ್ಕೆ ಮಂತ್ರಿ। ದೇತೆ ಆಕರ್ ಆಶೀಷ್ ಮುನಿ ಹಮೆ ಮುನಿವರ, ನಮಗೆ ಇಲ್ಲಿ ಬಂದು ಏನು ಮಾಡ್ತಾರ ಅಂದ್ರೆ ಬಹಳಷ್ಟು ಜನ ಋಷಿ ಮುನಿಗಳು ಆಶೀರ್ವಾದಗಳನ್ನು ಕೊಡ್ತಾರ। ಆಮ್ಯಾಗ ಧನ ತುಚ್ಛ ಯದ್ಯಪಿ ಅಸಂಖ್ಯ ಆಕರ ಹೇ, ಇಲ್ಲೇ ಯಾವುದೇ ಹಣಕ್ಕೆ ಬೆಲೆ ಇಲ್ಲ, ಆದ್ರೆ ಇಲ್ಲಿ ಸಾಕಷ್ಟು ನಮ್ಗೇನಾಗ್ತಾ ಇದೆ, ಸಂಪತ್ತೇನು ಪ್ರಕೃತಿ ಸಂಪತ್ತಿ ಸಿಗ್ತಾ ಇದೆ, ಯಾವುದೇ ಕೂಡ ಕೊರತೆ ಇಲ್ಲ ಅನ್ನೋ ಮಾತನ್ನ ಸೀತಾದೇವಿ ಹೇಳ್ತಾಳ। ಪಾನಿ ಪೀತೆ ಮೃಗ ಸಿಂಹ ಏಕ ತಟ್ಪರ, ಒಂದು ಕಡೆ ಮೃಗ ನೀರು ಕುಡಿಯಕತ್ರ, ಇನ್ನೊಂದು ಕಡೆ ಸಿಂಹಗಳು ನೀರು ಕುಡಿತಾವ, ಅಂದ್ರೆ ಎಲ್ಲರೂ ಕೂಡ ಸಮಾನವಾಗಿ ಬದುಕುವಂತಹ ಅವಕಾಶ ಈ ವನದಲ್ಲಿ ಇದೆ ಅನ್ನುವಂಥ ಮಾತನ್ನ ತಾಯಿ ಸೀತಾ ಈ ಒಂದು ಪದ್ಯಾಂಶದ ಮೂಲಕ ಹೇಳ್ತಾರೆ। ಇದನ್ನ ನಾವು ಸ್ವಲ್ಪ ನಿಮ್ಗೆ ಹಿಂದಕ್ಕೆ ಹೋಗ್ಬೇಕಂದ್ರೆ ಈ ಪದ್ಯ ಏನ ರಾಮಾಯಣದಲ್ಲಿ ಬರುವಂತಹ ಈ ರಾಮ ಮತ್ತು ಸೀತೆ ಲಕ್ಷ್ಮಣ ಏನು ವನವಾಸಕ್ಕೆ ಹೋಗಿದ್ರು ಆ ಹೊತ್ತಿನಲ್ಲಿ ಆ ಗುಡಿಸಲಲ್ಲಿ ಇದ್ದಾಗ ಸೀತೆ ಯಾವ ರೀತಿ ತನ್ನ ಜೀವನವನ್ನು ನಡೆಸ್ತಾಳ ಅನ್ನುವಂತಹ ವಿಚಾರಗಳನ್ನ ಇಲ್ಲೇ ತಿಳಿಸಲಾಗ್ತಾ ಇದೆ। ಇನ್ನು ಎರಡನೇ पद्यांशದಲ್ಲಿ, तो पहले पद्यांश के में मैंने आपको कल बताया था कि सीता समझती है अपने छोटे से जो घर है, छोटा सा जो घर है कुटिया, उसी को वह राजभवन समझती है। और यहाँ के जो राजा है स्वयं राम है, यानी सीता के पति है, और जो मंत्री है स्वयं कौन है, सीता के देवर यानी लक्ष्मण है। और यहाँ पर बहुत सारे मुनि वगैरह आकर आशीर्वाद देते हैं, किसे, इन लोगों को यानी सीता देवी को, राम जी को और लक्ष्मण जी को वह आशीर्वाद देते हैं। यहाँ पर पैसों का कोई वैल्यू नहीं है, लेकिन यहाँ पर बहुत सारी संपत्ति है, प्राकृतिक संपत्ति, लेकिन पैसों का कुछ यहाँ पर वैल्यू नहीं है। एक तरफ यहाँ पर मृग पानी पीते रहते हैं तो दूसरी तरफ यहाँ पर सिंह भी पानी पीता रहता है, यानी यहाँ पर समानता की भाव है। कोई बहुत ही बड़ा, कोई छोटा, ऐसा कुछ भी नहीं है, सभी आराम से यहाँ पर जी सकते हैं।
सीता रानी को यहाँ लाभ ही लाया। तो कहते हैं सीता रानी को यहाँ पर लाभ ही लाया, सीता यहाँ पर आई हुई है तो इसमें सीता का कुछ नष्ट नहीं हुआ है, सीता को कुछ हानि नहीं हुई है, बदले में सीता का लाभ हुआ है। मेरी कुटिया में राजभवन मन भाया, तो मुझे इस कुटिया जैसे राजभवन में मेरा मन अब लग गया है। ಇಲ್ಲೇ ಸೀತಾರಾಣಿ ಹೇಳ್ತಾಳ, ಸೀತೆಗೆ ಇಲ್ಲಿ ಏನಾಗಿದೆ ಬಂದಿದ ಮೇಲೆ ಲಾಭ ಆಗಿದೆ, ನಷ್ಟ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಆರಾಮಿದೆ, ಖುಷಿ ಇದೆ, ಸಂತೋಷ ಇದೆ, ಜೀವನವನ್ನ ಬಹಳ ಹತ್ತಿರದಿಂದ ಸೀತೆ ಇಲ್ಲಿ ನೋಡ್ತಾ ಇದ್ದಾಳ. ಹಿಂಗಾಗಿ ಅವಳು ಬಹಳ ಖುಷಿ ಅನಿಸ್ತಾ ಇದೆ. ಮತ್ತು ಅದಕ್ಕೆ ಈ ಗುಡಿಸಲವನ್ನ ಅರಮನೆ ಅಂತ ಹೇಳಿ ತಿಳ್ಕೊಂಡು ಅವಳು ಬದುಕ್ತಾ ಇದ್ದಾಳೆ. औरों के हाथों यहाँ नहीं पलती हूँ, अपने पैरों पर खड़ी आप चलती हूँ. ಮೊದಲೇನಾಗ್ತಿತ್ತಂದ್ರ ನಾನು ಇನ್ನೊಬ್ಬರ ಕೈಯೊಳಗಿರ್ತಿದ್ದೆ. ಔರೋಂಕೆ ಹಾತೋ ಯಹಾ ನಹಿ ಪಲ್ತಿ ಹೂ, ನಾನು ಏನಾರು ತಗೋಬೇಕಂದ್ರ ಆಳುಗಳು ಬಂದು ಕೊಡ್ತಿದ್ರು, ನಾನು ಏನಾರ ಶೃಂಗಾರ ಮಾಡ್ಬೇಕಂದ್ರ ಆಳುಗಳು ಬಂದು ಏನ್ ಮಾಡ್ತಿದ್ರು ಅಂದ್ರೆ ಶೃಂಗಾರ ಮಾಡ್ತಿದ್ರು, ದಾಸಿಯರು ಬರ್ತಿದ್ರು, ಬಹಳಷ್ಟು ಜನ ಅವರಿದ್ರು. ಆದ್ರೆ ಇಲ್ಲಿ ಅವ್ರು ಯಾರೂ ಇಲ್ಲ. ಅವ್ರೋಂಕೆ ಅಂದ್ರೆ ಇನ್ನೊಬ್ಬರ ಕೈ ಕೆಳಗೆ ನಾನು ಏನ್ ಮಾಡ್ತಾ ಇದ್ದೆ, ಮೊದಲು ಅಲ್ಲೆಲ್ಲ ಬೆಳೀತಾ ಇದ್ದೆ. ಆದ್ರೆ ಇಲ್ಲಿ ಹಂಗಿಲ್ಲ, ಸ್ವತಃ ನನ್ನ ಜೀವನವನ್ನ ನಾನೇ ನೋಡ್ಕೋತಾ ಇದ್ದೇನೆ, ನನ್ನ ಕೈಯಾರೆ ನಾನು ಎಲ್ಲವನ್ನ ತಗೋತಾ ಇದ್ದೇನೆ ಅಂತ ಹೇಳ್ತಾಳ. ಅಪ್ಪನೇ ಪೈರೋಂ ಪರ್ ಖಡಿ ಆಪ್ ಚಲ್ತಿ ಹೂ, ಎಲ್ಲಿ ತನಕ ನೋಡ್ರಿ ಅಂದ್ರ ತನ್ನ ಕಾಲಿನ ಮ್ಯಾಗ ಸ್ವತಃ ನಿಂತ ತಾನ ನಡೆಯಾಕತ್ತಾಳ. ಅಂದ್ರ ರಾಣಿ ಇದ್ದಿದ್ದಕ್ಕ ಏನಾಗಿತ್ತು, ಅಲ್ಲೇ ನಡೆಯಾಕ ಕೊಡ್ತಿರ್ಲಿಲ್ಲ. ಬಹಳಷ್ಟು ದಾಸಿಯರು ಇರೋದ್ರಿಂದ ಇವಳನ್ನು ಪಲ್ಲಕ್ಕಿ ಮೇಲೆ ಹೊತ್ತುಕೊಂಡು ಅಡ್ಡಾಡ್ತಾ ಇದ್ರು. ಆದ್ರೆ ಸ್ವತಃ ಇಲ್ಲೇ ಈಗ ಸೀತೆ ಏನ್ ಮಾಡ್ತಾ ಇದ್ದಾಳಂದ್ರ ತನ್ನ ಕಾಲಿನ ಮೇಲೆ ನಿಂತ ನಡೀತಾ ಇದ್ದಾಳೆ. यहाँ पर सीता माता कहती है कि पहले मैं वहां पर दूसरों के बल पर मैं पलती थी, यानी बड़ी होती थी, क्योंकि वहां पर बहुत सारे दासियां थे और हर काम के लिए वे आ जाते थे, मुझे कोई काम करना नहीं होता था. लेकिन यहाँ पर मैं खुद काम कर रही हूँ, इसीलिए बहुत ही अच्छा लग रहा है. और कहती है कि मैं अब अपने पैरों के बलबूते चल रही हूँ. पहले वहां पर ऐसा नहीं होता था. वहां पर वह दास वगैरह वो क्या करते थे, पालकी में ले जाया करते थे. लेकिन अब सीता स्वयं चल रही है तो इससे बहुत ही खुशी मिल रही है. श्रमवारी बिंदु फल स्वास्थ्य शुक्ति फलती हूँ. देखिए कितनी बड़ी बात है. श्रमवारी बिंदु फल स्वास्थ्य शुक्ति फलती हूँ, यानी श्रमवारी यानी यहाँ पर वह श्रम कर रही है और श्रम करने के बाद जो पसीना आता है उसका फल और वह खुद झेल रही है, उसका अनुभव कर रही है. यानी मेहनत करने के बाद किस प्रकार आनंद आता है, किस प्रकार खुशी मिलती है, यह उसे अनुभव हो रहा है सीता माता को यहाँ पर आने के बाद. ಇಲ್ಲಿ ಏನ್ ಹೇಳ್ತಾರಂದ್ರ, ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ನನಗೆ ಏನ್ ಅನಿಸ್ತಾ ಇದೆ, ಬೆವರು ಬರ್ತಾ ಇದೆ. ಆ ಬೆವರಿನ ಮಹತ್ವ ಏನನ್ನೋದು ನನಗೆ ಇವತ್ತು ಗೊತ್ತಾಗ್ತಾ ಇದೆ. ನಿಜವಾಗಿಯೂ ಕೂಡ ಜೀವನ ಬಹಳ ಖುಷಿ ಅನಿಸ್ತಾ ಇದೆ ಅಂತ ಹೇಳಿ ಸೀತಾ ಮಾತೆ ಹೇಳ್ತಾಳೆ. ಅಪನೆ ಅಚಲ ಸೆ ವ್ಯಂಜನ ಆಪ್ ಝಲ್ತಿ ಹೂ. ಇಲ್ಲಿ ಏನ್ ಮಾಡ್ತಾರಂದ್ರ ಸೀತೆ ತನಗೇನ್ ಬೇಕಲ್ಲ ತನ್ನ ಜೋಳಿಗೆ ಒಳಗೆ ಹೋಗಿ ತಾನ ತಗೊಂಡು ಬರ್ತಾಳ. ಬೇರೆ ಯಾರು ಹೋಗ್ಬೇಕಾಗಿಲ್ಲ. ಎಲ್ಲಿ ಬೇಕಾದಲ್ಲಿ ಇಲ್ಲಿ ಸಾಮಾನು ಸಿಗ್ತಾ ಇದಾವ. ಎಂಥವು ಬೇಕಾದ್ರೆ ಹಣ್ಣು, ಎಂಥವು ಬೇಕಾದ್ರೆ ಕಾಯ, ಎಂಥವು ಬೇಕಾದ್ರೆ ಎಲಿ, ಎಲ್ಲವೂ ಕೂಡ ಸಿಗ್ತಾ ಇದೆ. ಅಂದ್ರೆ ಅಪನೆ ಅಚಲ ಮೇ ಆಂಚಲ್ ಅಂದ್ರೆ ತನ್ನ ಸೆರಗದೊಳಗೆ ಏನ್ ಮಾಡ್ತಾ ಇದ್ದಾಳ ಅಂದ್ರ ಆರಾಮಾಗಿ ಹಿಂಗೆ ಸುತ್ತಾಡ್ಕೋತ ಅವಳು ಹಣ್ಣನ್ನ ಮತ್ತು ತನಗೆ ಏನೇನ್ ಬೇಕಲ್ಲ ಎಲ್ಲವನ್ನೂ ಹೊರ್ಕೊಂಡು ಬರ್ತಾ ಇದ್ದಾಳ, ಎಲ್ಲವನ್ನೂ ತಗೊಂಡು ಬರ್ತಾ ಇದ್ದಾಳೆ. तो यहाँ पर सीता स्वयं जाती है, अपने आंचल में वह सारे वस्तु लेके आती है जो उसे आवश्यक है, जो खाने के लिए चाहिए, वो सारी चीजें वह इस जंगल में जाके घूम के लेके आती है. तो ये खुशी उसे वहां नहीं मिल रहा था, ये खुशी सीता को अब यहाँ मिल रहा है. तनु लता सफलता स्वादु आज ही आया है. तनु लता यानी यह तन रूपी लता, इस तन रूपी लता यानी बಳ್ಳಿ, लता यानी सफलता स्वादु आज ही आया. ಈ ಶರೀರ ಅನ್ನುವಂತಹ ಬಳ್ಳಿಗೆ ಸ್ವಾದ ಅಂದ್ರೆ ಏನು, ರುಚಿ ಅಂದ್ರೆ ಏನು, ಸಫಲತೆ ಅಂದ್ರೆ ಏನು ಇವತ್ತು ಗೊತ್ತಾಗೈತಿ. ನಾವು ಎಲ್ಲಿ ತನಕ ಸ್ವತಃ ಕೈಯಿಂದ
ಮಾಡ್ಕೊಂಡು ಉಣ್ಣಂಗಿಲ್ಲ, ಅಲ್ಲಿ ತನಕ ನಮಗೆ ರುಚಿ ಅನಿಸಂಗಿಲ್ಲ. ಅದು ಹೆಂಗೆ ಇರಲಿ ರುಚಿ ಅನ್ನಿಸ್ತದೆ, ಯಾಕಂದ್ರೆ ಅಲ್ಲಿ ನಮ್ಮ ಮೆಹನತ್ ಇರ್ತದೆ, ಅಲ್ಲಿ ನಮ್ಮ ಪರಿಶ್ರಮ ಇರ್ತದೆ. ಹಿಂಗಾಗಿ ಇಲ್ಲಿ ಹೇಳ್ತಾಳ, ಈ ಶರೀರ ರೂಪಿ ಬಳ್ಳಿಗೆ ಸಫಲತೆ ಅಂದ್ರೆ ಏನು ಮತ್ತು ರುಚಿ ಅಂದ್ರೆ ಏನು ಅನ್ನೋದು ಇವತ್ತು ನಮಗೆ ಗೊತ್ತಾಗ್ತಾ ಇದೆ. तो यहाँ पर सीता माता कहती है कि इस तनु रूपी लता को सफलता क्या है और स्वाद क्या है, यह आज पता चला है. मेरी कुटिया में राजभवन मन भाया, किसलय कर स्वागत हेतु हिला करते हैं, वह मृदु मनोभाव सम सुमन खिला करते हैं. तो जंगल के बारे में बताती है कि हमें स्वागत करने वाले कौन है? कोमल से पत्ते हैं, कोमल कोमल पत्ते, वे धीरे से हिल के हमको स्वागत करते हैं, हमें बुलाते हैं. ನಮಗ ಏನ್ ಮಾಡ್ತಾವ ಅಂದ್ರೆ ಸ್ವಾಗತಕ್ಕಾಗಿ ಈ ಏನು ಮೃದುವಾದ ಬಳ್ಳಿಗಳದಾವು, ಆ ಬಳ್ಳಿಗಳು ನಮಗೇನು ಮಾಡ್ತಾವಂದ್ರೆ ಹಗಕ್ಕೆ ಹಿಂಗೆ ಅಳಗಾಡಿ ನಮ್ಮನ್ನು ಸ್ವಾಗತ ಮಾಡ್ತಾವು. ಅದೇ ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಇಲ್ಲಿ ಸ್ವಾಗತ ಮಾಡೋರು ಯಾರಿಲ್ಲ ಅಂಥೇಳಿ ನಾನು ಅಂದ್ಕೊಂಡಿಲ್ಲ. ಇಲ್ಲಿ ನಮ್ಗೆ ಸ್ವಾಗತ ಮಾಡೋರು ಯಾರದಾರ? ಆ ಏನು ಎಲಿಗಳದಾವಲ್ಲ, ಮೃದುವಾದಂತಹ ಕೋಮಲವಾದಂಥ ಎಲಿಗಳು ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾವೆ. ಅವರು वे जो नरम पत्ते हैं, कोमल पत्ते हैं, वे हमको यहाँ पर स्वागत करते हैं. और यहाँ पर मृदु मनोभाव, बहुत ही मृदु स्वभाव के जो फूल है, वे फूल यहाँ पर समान रूप से खिल रहे हैं. सभी को यहाँ पर समान रूप से अधिकार है. तो यहाँ पर जंगल में बहुत सारे फूल खिल रहे हैं. ಇಲ್ಲಿ ಜಂಗಲದೊಳಗ ಬಹಳಷ್ಟು ಹೂಗಳು ಅರಳ್ತಾ ಇದ್ದಾವೆ. ಎಲ್ಲ ಹೂಗಳು ಸಮಾನವಾಗಿ ಅರಳ್ತಾ ಇದ್ದಾವೆ. ಯಾವುದೇ ಕೂಡ ನಿರ್ಬಂಧ ಇಲ್ಲ, ಯಾವುದೇ ಕೂಡ ಅಡಚಣೆ ಇಲ್ಲ ಅನ್ನುವಂಥ ಮಾತನ್ನ ಇಲ್ಲೇ ಸೀತಾ ಮಾತಾ ಹೇಳ್ತಾಳೆ. डाली डाली में नवफल नित्य मिला करते हैं, डाली डाली में नवफल नित्य मिला करते हैं. ऐसा नहीं है कि फल मिलते नहीं है, और ऐसा नहीं है कि कल के लिए परसों के लिए एक ही बार फल लाना है. नहीं, हर दिन नए नए फल और फ्रेश फल यहाँ पर मिलते हैं, ऐसा सीता जी कहती है. ಇಲ್ಲಿ ಏನು ಹೇಳ್ತಾರಂದ್ರೆ ಸೀತಾ ಮಾತೆ, ಪ್ರತಿದಿನ ಹೊಸದಾದಂಥ ಹಣ್ಣುಗಳು, ಆಮ್ಯಾಗ ನೂತನವಾದಂಥ ಹಣ್ಣುಗಳು, ಮಸ್ತ್ ಆದಂಥ ಹಣ್ಣುಗಳು, ತಾಜಾ ಹಣ್ಣುಗಳು ನಮಗೆ ಸಿಗ್ತಾವ. ಹಿಂಗಾಗಿ ನಾವು ಏನು ಮಾಡ್ತಾ ಇದ್ದೇವೆ? ತಾಜಾ ಹಣ್ಣುಗಳನ್ನು ತಿಂತಾ ಇದ್ದೇವೆ, ತಾಜಾವಾದಂತಹ ಈ ಕಾಯಿಪಲ್ಯಗಳನ್ನು ತಿಂತಾ ಇದ್ದೇವೆ. ಹಿಂಗಾಗಿ ಇಲ್ಲಿ ಜೀವನ ಬಹಳ ಆರಾಮಾಗಿದೆ ಅನ್ನುವಂತಹದ್ದು ಹೇಳ್ತಾರೆ. ತೃಣ ತೃಣ ಪರ ಮುಕ್ತಾ ಭಾರ ಝಿಲಾ ಕರ್ತೆ ಹೇ. ಇವೆಲ್ಲ ಏನದವಲ್ಲ ಜಂಗಲದಲ್ಲಿ ಇರುವಂತಹ ಏನೋ ಒಂದು ಗಿಡ ಮರಗಳಿರಲಿ, ಎಲ್ಲ ಇರಲಿ, ಪ್ರತಿ ಒಂದು ಅಣುವಲ್ಲಿ ಏನಿದೆ ಅಂದ್ರೆ ಸಂತೃಪ್ತಿಯ ಭಾವ ಇದೆ. ಜೀವನದಲ್ಲಿ ಸಂತೃಪ್ತಿ ಯಾವಾಗ ಬರ್ತದಂದ್ರೆ, ನಮಗೆ ಬಂದಂತಹ ವಸ್ತುವನ್ನು ನಾವು ಯಾವಾಗ ಆನಂದದಿಂದ ಸ್ವೀಕಾರ ಮಾಡ್ತೇವಲ್ಲ, ನಾವು ಖುಷಿಯಿಂದ ಅದನ್ನು ತಗೋತೇವಲ್ಲ, ಅದನ್ನು ನಾವು ನಮ್ಮದೇ ಅಂತ ಹೇಳಿ ತಿಳ್ಕೊಂಡು ನಾವು ಭಾವಿಸಿ ಬಹಳ ಸಂತೃಪ್ತಿಯಿಂದ ಜೀವನ ಮಾಡ್ತೇವಲ್ಲ, ಅವಾಗ ನಮಗೇನಾಗ್ತದಂದ್ರೆ ಸಂತೃಪ್ತಿ ಬರ್ತದ, ಅವಾಗ ನಮಗೆ ಖುಷಿ ಅನ್ನಿಸ್ತದ. ಹಂಗ ಇಲ್ಲಿ ಜಂಗಲದಲ್ಲಿರುವಂತಹ ಪ್ರತಿ ಒಂದು ಅಣು ಏನಿದೆ ಅಂದ್ರೆ ಅಲ್ಲಿ ಸಂತೃಪ್ತಿ ಇದೆ. ಯಾಕಂದ್ರೆ ಖುಷಿ ಇದೆ, ಅದರಲ್ಲಿ ಯಾವುದೂ ಕೊರತೆ ಇಲ್ಲ, ನಮಗದೇ ಇಲ್ಲ ಇದು ಇಲ್ಲ ಅನ್ನುವಂಥ ಭಾವ ಇಲ್ಲ. ಅಲ್ಲಿ ಏನಿದೆ ಅಂದ್ರೆ ಅಲ್ಲಿ ಆರಾಮಾಗಿದೆ, ಎಲ್ಲರಲ್ಲಿಯೂ ಕೂಡ ಬಹಳ ಸಂತೃಪ್ತಿಯ ಭಾವ ತುಂಬಿದೆ. यहाँ पर सीता माता कहती है कि हर एक अणु में, यानी जंगल के हर एक अणु में तृप्ति का भाव है. तृप्ति अंदर वे बहुत ही आराम है. इसीलिए आराम है कि जो कुछ उनको मिला है उसी में वह बहुत ही खुशी से जी रहे हैं. उनको कुछ भी ऐसा नहीं लगता कि ये नहीं है, वो नहीं है, ये चाहिए था, वो चाहिए था, ऐसा कुछ भी नहीं कहते. हर एक जीव यहाँ पर, हर एक सस्य यहाँ पर बहुत ही तृप्ति का भाव, तृप्ति से जी रहे हैं. निधि खोले दिखला रही प्रकृति निज माया. तो यहाँ पर प्रकृति का जो निधि है, यानी संपत्ति है, यहाँ पर बहुत सारी संपत्ति है प्रकृति में, तो वह क्या है? दिखला रही है. सबको यहाँ पर आकर, सभी आप आकर लेकर जा सकते हैं. जंगल में कोई रोक टोक नहीं होता. कोई फल का पेड़ अगर है तो वह फल का पेड़ किसी को रोकता नहीं है, किसी को टोकता नहीं है. हर कोई आकर उसमें से फल लेके जाया करता है, जा सकता है.
ಇಲ್ಲೇನಿದೆ ಅಂದ್ರೆ ಪ್ರಕೃತಿ ತನ್ನಲ್ಲಿರುವಂತಹ ನಿಧಿಯನ್ನ, ತನ್ನಲ್ಲಿರುವಂತಹ ಸಂಪತ್ತವನ್ನ ಎಲ್ಲರಿಗೂ ಕೂಡ ತೋರಿಸ್ತಾ ಇದೆ, ಎಲ್ಲರಿಗೂ ಕೂಡ ಸಮಭಾವದಿಂದ ಹಂಚ್ತಾ ಇದೆ, ಎಲ್ಲರಿಗೂ ಸಮಭಾವದಿಂದ ಕೊಡ್ತಾ ಇದೆ. ಸಮರ್ಪಣೆ ಭಾವ ಅದರಲ್ಲಿದೆ. ಮೇರಿ ಕುಟಿಯಾ ಮೇ ರಾಜಭವನ मन भाया, कहता है कौन की भाग्य ठगा है मेरा, कहता है कौन की भाग्य ठगा है मेरा, वह सूना हुआ भय दूर भगा है मेरा. ಬಹಳಷ್ಟು ಜನ ಅಂತ ಇದ್ರು, ಅಯ್ಯೋ ಸೀತೆ ಜಂಗಲಿಗೆ ಹೋದಂದ್ರೆ ಪಾಪ ಅವಳು ಬಹಳ ತ್ರಾಸಾಗ್ತದ, ಅವಳು ಕೆಟ್ಟ ನಸೀಬು ನೋಡು ಅಂಥೇಳಿ ಎಲ್ಲರೂ ಅಂತ ಇದ್ರು. ಆದ್ರೆ ಸೀತೆ ಅಂತಾಳ, ಯಾರು ಅಂತಾರ ಹಂಗ, ಆದ್ರೆ ನಾ ಇಲ್ಲಿ ಬಂದು ನನಗೇನಾಗೈತಿ, ಚಲೋ ಆಗೈತಿ, ನನಗೆ ಕೆಟ್ಟದ್ದಾಗಿಲ್ಲ. ಎಲ್ಲರೂ ಅಂತ ಇದ್ರು, ಅಯ್ಯೋ ಕೆಟ್ಟ ನಸೀಬ, ಸೀತಾ ಜಂಗಲ್ ಹೋಗ್ಬೇಕಾತ್ ನೋಡು ಅಂಥೇಳಿ ಎಲ್ಲರೂ ಅಂತಿದ್ರು. ಆದ್ರೆ ಈಗ ನನಗೇನಾಗೈತಂದ್ರೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ನನಗೆಲ್ಲವೂ ಕೂಡ ಜೀವನ ಏನು ಅನ್ನೋದನ್ನ ಗೊತ್ತಾಗೈತಿ ಅಂತೇಳಿ ಸೀತೆ ಹೇಳ್ತಾಳ. ವಹ ಸುನಾ ಹುವಾ ಭಯ ದೂರ್ ಭಗಾ ಹೇ ಮೇರಾ, ನಾನೇನು ಕೇಳಿದ್ದೆ ಅಲ್ಲ, ಈ ಜಂಗಲ್ ಅಂದ್ರೆ ಬಹಳ ಹೆದರಿಕೆ ಬರುವಂತಹ ಪ್ರದೇಶ ಅಂತ ಹೇಳಿ ಕೇಳಿದ್ದೆ ಅಲ್ಲ, ಅದು ಕೂಡ ನನ್ನ ಈಗ ಹೆದರಿಕೆ दूर ಆಗೈತಿ. तो सीता माता यहाँ पर कहती है कि पहले लोग मुझे कहा करते हैं कि मेरा दुर्भाग्य है कि मैं जंगल में जा रही हूँ, लेकिन मैं अब कहती हूँ कि मेरा यह सौभाग्य है कि मैं जंगल में आई हूँ. मैं जंगल में आई हुई हूँ, इसीलिए मेरा जीवन अच्छा चल रहा है, मुझे बहुत खुशी मिल रही है. क्यों? क्योंकि मैं जंगल में आई हुई हूँ. और कहती है कि जो मुझे डर था जंगल में जाने से ऐसा हो जाएगा, वहां पर भय रहता है, ये वो, लेकिन वो सारी जो डर है वो दूर हो गई है. अब कुछ भी डर नहीं रहा मेरे दिमाग में, मैं आराम से यहाँ पर जी रही हूँ. कुछ करने में अब हाथ लगा है मेरा, ನಾನು ಮೊದಲು ಏನು ಮಾಡ್ತಾ ಇರಲಿಲ್ಲ, ಆದ್ರೆ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಎಲ್ಲವೂ ಮಾಡೋದ್ರಲ್ಲಿ, ಈ ಅಡಿಗೆ ಮಾಡೋದ್ರಲ್ಲಿ, ಆ ಕಸ ಗುಡಿಸೋದ್ರಲ್ಲಿ ಅಥವಾ ಸ್ವಚ್ಛತೆ ಮಾಡೋದ್ರಲ್ಲಿ ನಾನು ಕೈ गुड़सता कई हंसता इधनी. तो पहले मैं कुछ नहीं करती थी, लेकिन अब यहाँ आकर सब कुछ करने लगी हूँ, तो मुझे बहुत ही खुशी हो रही है कि करने में कितना लाभ है, आनंद मिलता है. हम दूसरों को करते हुए देखते हैं, बुरा लगता है जब, लेकिन हम करेंगे तब हमें खुशी मिलती है. यही बात यहाँ पर सीता माता कहती है. मन में ही तो गृहस्थ जगह है मेरा, वन में ही तो गृहस्थ जगह है मेरा. ಈ ಜಂಗಲದಲ್ಲಿ ಬಂದಿದ್ದಕ್ಕ ನನಗೇನಾಗೈತಿ, ಇವತ್ತು ನಾನು ಗರ್ಭಿಣಿ ಆಗೀನಿ ಅನ್ನುವಂತಹ ಮಾತನ್ನು ಹೇಳ್ತಾಳೆ. ಅಂದ್ರೆ ನನಗಿಲ್ಲಿ ಜೀವನ ಏನು ಅನ್ನೋದು ಗೊತ್ತಾಗೈತಿ. तो यहाँ पर आने के कारण से मैं अब माँ बनने जा रही हूँ, ऐसी बात यहाँ पर सीता जी कहती है. क्योंकि ये सुख वहां पर नहीं था, वहां पर बहुत सारे राजा दास दासियां थी, तो वहां पर हर एक काम वे कर देते थे, लेकिन हमको कुछ भी करना नहीं होता था. तो वहां पर जीवन क्या है इसका मजा हमको नहीं आया था, लेकिन अब जीवन क्या है यह पता चल गया है, बहुत ही अच्छा लग रहा है. यह बात सीता माता यहाँ पर कहती है. वह वधु जानकी बनी आज यह जाया, मेरी कुटिया में राजभवन मन भाया. मतलब ಏನು, ಆ ಕೇವಲ ಜಾನಕಿ ಅಂತ ಹೇಳಿದ್ಲಲ್ಲ, ಸೀತಾ ಮಾತೆ ಅಂತ ಹೇಳಿದ್ಲಲ್ಲ, ಅವಳು ಏನಾಗ್ಯಾಳ ಅಂದ್ರೆ ಇವತ್ತು ಗರ್ಭಿಣಿ ಆಗ್ಯಾಳ, ಅವಳು ತಾಯಿ ಆಗ್ತಾ ಇದ್ದಾಳ. ಅದು ಎಲ್ಲೇ ಜಂಗಲದಲ್ಲಿ. ಹೀಗಾಗಿ ಈ ವನದಲ್ಲಿ ಬಂದು ಸೀತೆ ಮಾತೆಗೆ ಏನಾಗೈತಿ, ಬಹಳಷ್ಟು लाभ ಆಗೈತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. सीता माता यहाँ पर पहले क्या थी, सिर्फ सीता थी, जनक की वह बेटी थी, लेकिन अब यहाँ पर आकर वह क्या हो गई है, माँ बनने जा रही है. वह एक सफल जीवन यहाँ पर यापन कर रही है. मेरी कुटिया में राजभवन मन भाया. फल फूलों से है लदी डालियां मेरी. ಇಲ್ಲಿ ಎಂಥವದಾವ ಅಂದ್ರೆ ನನ್ನ ಏನು ರಂಬೆ ಕೊಂಬೆಗಳದಾವಲ್ಲ ಅದ್ರ ಎಲ್ಲ ಹಣ್ಣು ತುಂಬಿಕೊಂಡಾವ, ಬಹಳಷ್ಟು ಹಣ್ಣು ತುಂಬಿಕೊಂಡಾವ. तो यहाँ पर मेरी जो डालियां हैं उनमें बहुत सारे फल लगे हुए हैं. वे हरी पत्तले भरी थालियां मेरी. ನನ್ನ ಪ್ಲೇಟ್ಸ್, ಈ ಊಟ ಮಾಡ್ಬೇಕಂದ್ರೆ ನನ್ನ ಪ್ಲೇಟ್ ಇದರಿಂದ ತುಂಬ್ಯಾವ, ಪಲ್ಯ ಇಲ್ಲೇ ಅದರಲ್ಲಿಲ್ಲ. ನನ್ನ ಈ ಪ್ಲೇಟ್ ಅಲ್ಲಿ ಬಹಳಷ್ಟು ಹಣ್ಣುಗಳಿಂದ ನಾನು ಏನಾಗ್ಯಾವ ಪ್ಲೇಟ್ ತುಂಬ್ಯಾವೋ, ಅಂದ್ರೆ ಅಷ್ಟೊಂದು ಮೃಷ್ಟಾನ್ನ ಭೋಜನ ನಾವು ಮಾಡ್ತಾ ಇದ್ದೀವಿ. तो मेरे पत्तल में क्या है, सब्जी वगैरह नहीं है, रोटी वगैरह नहीं है, तो इसमें बहुत सारे मीठे फल और ताजा फल है.
ಮುನಿ ಬಾಲಾಯೇ ಹೇ ಯಹಾ ಆಲಿಯಾ ಮೇರಿ. ಏನ ಈ ಮುನಿಗಳ ಮಕ್ಕಳದವಲ್ಲ ಅವರೇ ನನ್ನ ಸ್ನೇಹಿತರು, ಇಲ್ಲಿ ಅವರೇ ನನ್ನ ಗೆಳೆಯರು. ಆಲಿಯಾ ಅಂದ್ರೆ ಸಖಿಯಾ ಅಂದ್ರೆ ಮಿತ್ರರು ಅಥವಾ ನನ್ನ ಗೆಳತಿಯರು ಅನ್ನುವಂಥ ಮಾತು ಬರ್ತದ. ಮುನಿ ಬಾಲಾಯೇ ಏನು ಮುನಿಗಳ ಒಂದು ಮಕ್ಕಳದಾರಲ್ಲ ಅವ್ರು ನನಗೇನಿಲ್ಲೇ ಸ್ನೇಹಿತರು, ನನಗೆ ಅವರು ಗೆಳತ್ಯಾರ. ತಟೀನಿ ಕಿ ಲೆಹರೆ ಅವ್ರ ತಾಲಿಯಾ ಮೇರೆ. ನನಗಿಲ್ಲಿ ಚಪ್ಪಾಳೆ ಹೊಡೋರು ಯಾರಂದ್ರೆ ಈ ಏನ ನದಿ ಹರಿತದಲ್ಲ ಆ ಹರಿಯುತ್ತೆ ದಂಡಿಯಲ್ಲಿ ಬಂದದು ಪಟ್ 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 ಅಂತೇಳಿ ಬಡ್ಕೋತದಲ್ಲ ಅದೇ ನನಗೆ ಚಪ್ಪಾಳೆ ಅನ್ನುವಂತ ಹೇಳ್ತಾರೆ. ನಾವು ಕಲ್ಪನೆ ಮಾಡಬೇಕು ಜೀವನದಲ್ಲಿ ಏನಿದೆ ಅಲ್ಲ ಅದನ್ನ ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು, ಪಾಸಿಟಿವ್ ಆಗಿ ಸ್ವೀಕಾರ ಮಾಡಬೇಕು ಅನ್ನುವಂಥ ಮಾತನ್ನ ಸೀತಾದೇವಿ ಇಲ್ಲೇ ಹೇಳ್ತಾರೆ. तो यहाँ पर सीता माता कहती है कि मुझे यहाँ जो तालियां कौन बजाता है? ताली नदी की जो तटीनी है और नदी का जो पानी तट में आकर टप 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 वह निरंतर आवाज करता रहता है, वही मेरे लिए तालियां है. तो किसी चीज की भी यहाँ पर कमी नहीं है, हर चीज यहाँ पर मौजूद है. क्रीड़ा सामग्री बनी स्वयं निज छाया. तो यहाँ पर क्या है? खेलने के लिए बहुत सारी छाया है, ಬಹಳಷ್ಟು ನೆರಳಿದೆ. ಎದು ನೆರಳು? ಆ ಗಿಡ ಮರಗಳ ನೆರಳು ಬಹಳಷ್ಟಿದೆ. ಹಿಂಗಾಗಿ ಕ್ರೀಡಾ ಸ್ಥಳ ಆದಂಗಾಗಿದೆ. ಆರಾಮಾಗಿ ನಾವು ಏನ್ ಮಾಡ್ಬೋದು, ಆಟ ಆಡ್ಬೋದು. ಅಷ್ಟೊಂದು ಇಲ್ಲೇ ಒಳ್ಳೆಯ ಒಂದು ವಾತಾವರಣ ಇದೆ. ಮೇರಿ ಕುಟಿಯಾಮೆ ರಾಜಭವನ ಮನಭಾಯ. ಇದರಲ್ಲಿ ಒಟ್ಟಾರೆ ಮೈಥಿಲಿ ಶರಣಗುಪ್ತವ್ರು ಏನ್ ಹೇಳ್ತಾರೆ ಅಂದ್ರೆ ಸೀತಾದೇವಿಗೆ ವನವಾಸ ಹೋಗ್ಬೇಕಾಗಿದ್ದಿಲ್ಲ, ಕೇವಲ ರಾಮನಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಸೀತೆ ಏನ್ ಮಾಡಿದ್ದಂದ್ರೆ ರಾಮನ ಜೊತೆ ಹೋದ್ಲು. ಆದ್ರೆ ರಾಮನ ಜೊತೆ ಸೀತೆ ಹೋದಾಗ ಬಹಳಷ್ಟು ಜನ ಅನ್ಕೊಂಡ್ರು ಏನಪ್ಪಾ ಸೀತೆ ದುರ್ಭಾಗ್ಯ, ವನವಾಸಿಗೆ ಹೋಗ್ಬೇಕಂತ ನೋಡು ಅಂತ ಹೇಳಿ ಅಂತ ಇದ್ರು. ಆದ್ರೆ ಸೀತೆ ಏನಂತಾಳಂದ್ರೆ ನಾನು ಜಂಗಲಕ್ಕೆ ಬಂದಿದ್ದಕ್ಕೆ ನನಗೇನಾಗಿದೆ, ಲಾಭ ಆಗಿದೆ, ನನಗೆ ಜೀವನವನ್ನು ಏನನ್ನೋದು ಗೊತ್ತಾಗಿದೆ, ನಾನು ತಾಯಿತನನ್ನ ಪಡ್ಕೊಳ್ತಾ ಇದ್ದೀನಿ, ಈ ಎಲ್ಲ ಲಾಭಗಳು ನನಗಾಗ್ಯಾವು. ನಿತ್ಯ ಹೊಸ ಹೊಸ ಹಣ್ಣುಗಳು, ರುಚಿಕರವಾದ ಹಣ್ಣುಗಳು ನನಗೆ ಸಿಗ್ತಾ ಇದ್ದಾವೆ. ಇಲ್ಲಿ ಬಹಳಷ್ಟು ಮುನಿಯ ಮಕ್ಕಳು ನನಗೆ ಬಂದು ಏನು ಮಾಡ್ತಾ ಇದ್ದಾರೆ, ಅವರು ಆಟ ಆಡ್ತಾ ಇದ್ದಾರೆ. ಮತ್ತು ನನಗೆ ಚಪ್ಪಾಳೆ ಅನ್ನೋದು ಯಾರು ಕೊಡ್ತಾ ಇದ್ದಾರೆ? ಆ ನದಿಯ ದಂಡೆಯ ನೀರು ನನಗೆ ಚಪ್ಪಾಳೆ ಹೊಡಿತಾ ಇದೆ. ಮತ್ತು ನನ್ನ ಸ್ವಾಗತವನ್ನು ಯಾರು ಮಾಡ್ತಾ ಇದ್ದಾರೆ? ಆ ಮೃದು ಎಲೆಗಳು ನನಗೆ ನಿತ್ಯ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಒಟ್ಟಾರೆ ಇದರಲ್ಲಿ ಏನಿದೆ ಅಂದ್ರೆ ನಾವು ಜೀವನವನ್ನ ಪಾಸಿಟಿವ್ ಆಗಿ ತಗೋಬೇಕು. ಎಲ್ಲೇ ಇರಲಿ, ಹೇಗೆ ಇರಲಿ, ಆದ್ರೆ ನಾವು ಕೊರಗು ಅನ್ನೋದಿರಬಾರ್ದು. ನಮಗದೇ ಇಲ್ಲ ಇದಿಲ್ಲ ಅನ್ನೋದಕ್ಕಿಂತ ನಮಗೆ ಸಿಕ್ಕಿದ್ದು ನನಗೆ ಬಹಳಷ್ಟು ಒಳ್ಳೆಯದು, ನನಗಿಂತ ಏನೂ ಇರಲಾರ್ದವ್ರು ಅದಾರ, ಅವ್ರನ್ನ ನೋಡಿ ನಾವು ಬದುಕಬೇಕು. ಹೊರತಾಗಿ ನಮಗಿಂತ ಮೇಲಿದ್ದವ್ರನ್ನ ನಾವು ನೋಡಿ ಎಂದೂ ಕೂಡ ಕೊರಗಬಾರದು ಅನ್ನುವಂತಹ ಮಾತನ್ನ ಈ ಪದ್ಯದ ಮೂಲಕ ಹೇಳ್ತಾರೆ ಮೈಥಿಲಿ ಶರಣಗುಪ್ತರು. ನನಗನ್ಸಿದ ಮಟ್ಟಿಗೆ ನಿಮಗಿದ್ರ ಈ ಕುಟಿಯಾಮೆ ರಾಜಭವನ ಅಂತ ಪದ್ಯ ನಮಗೆ ಅರ್ಥ ಆಗಿರಬಹುದು ಅನ್ಕೊಳ್ತಾ ಇದ್ದೀನಿ. ನನ್ನ ಮುಂದಿನ ಒಂದು ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಮತ್ತು ಉತ್ತರದ ಎಲ್ಲ ಒಂದು ಫೋಟೋಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ.